ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ, ನಕಲಿ ಗಾಂಧಿ ಜೊತೆಗೆ ಇವರುಗಳು ಏನಿದ್ದಾರೆ, ಗಾಂಧಿ ಹೆಸರಿನಲ್ಲಿ, ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಬಂದು ಇವ್ರದ್ದೊಂದು 2-3 ಜನದ್ದು ಕಟೌಟ್ಗಳು ಆಕಾಶದ ಎತ್ತರಕ್ಕೆ ಹಾಕೊಂಡಿದ್ದಾರೆ. ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ, ಗಾಂಧೀಜಿಯವರ ಇದಿಲ್ಲ ಕಟೌಟ್ರು. ಆಕಾಶದ ಎತ್ತರಕ್ಕೆ ಈ ಮಹಾನುಭಾವರುಗಳ ಫೋಟೋ. ಇವ್ರದ್ದೇನು ಕೊಡುಗೆ ಆಯ್ತಪ್ಪ. ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ. ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿತ್ತು. ಹಳ್ಳಿಗಳಲ್ಲಿರ್ಬೋದು, ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು, ಅಂಥ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವರು ಹೇಳಿದ್ರಲ್ಲ. ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವೆ. ಇನ್ನು ಮುಂದಿನ ವರ್ಷದ ಇವ್ರ ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ? ಈ ಕಳೆದ 1.5 ವರ್ಷದಲ್ಲಿ ಏನೇನು ಮಾಡಿದ್ದಾರೆ. ಇವತ್ತು ಈ ಸರ್ಕಾರ, ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ, ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸುಮಾರು 498 ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಪಂಚಾಯತಿಲಿ ಕೆಲಸ ಹೇಗೆ ಮಾಡಬೇಕು, ಗ್ರಾಮೀಣ ಅಭಿವೃದ್ಧಿಯಲ್ಲಾಗಬೇಕು. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ. ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ. ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದ್ರ ಸಾವು ನೋವುಗಳು 370ಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ. ಹೋಗಲಿ, ಅದಕ್ಕೆ ಏನಾದರೂ ಕ್ರಮ ತಗೊಂಡಿದ್ದಾರೆ? ಈಗಲೂ ಅದೇ ಕಥೆ ಇದೆ. ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ, ನರ್ಸ್ಗಳಿಲ್ಲ. ಇವತ್ತು ಪತ್ರಿಕೆಯಲ್ಲಿ, ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ, 2,75,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ. ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ. ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ, ಇದಕ್ಕೇನಂತ ಹೇಳ್ತೀರಿ? ಇದು ಗಾಂಧಿ ಕೊಟ್ಟಂಥ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು? ಗಾಂಧಿ ಮೊಟ್ಟೆ ಹೊಡೆಯಕ್ಕೆ ಹೇಳಿದ್ದಾರೆ. ಹಾಂ, ಅದು ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ, ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮ ಅದು, ಅಸಲಿ ಕಾಂಗ್ರೆಸ್ ಅಲ್ಲ ಅದು. ಗಾಂಧೀಜಿಯವರು ಅವತ್ತೇ ಹೇಳಿದರು, ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ. ಆ ಹೆಸರಿನಲ್ಲಿ, ಕಾಂಗ್ರೆಸ್ ಹೆಸರಿನಲ್ಲಿ ಎಷ್ಟು ಓಳಾಯಿತು ಕಾಂಗ್ರೆಸ್ಸು? ಒರಿಜಿನಲ್ ಕಾಂಗ್ರೆಸ್ ಇದೆಯಾ? ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸು ಎಷ್ಟೆಷ್ಟು ಓಳಗಳಾಗಿದೆ? ಒರಿಜಿನಲ್ ಕಾಂಗ್ರೆಸ್ ಇದೆಯಾ? ಯಾವ ಕಾಂಗ್ರೆಸ್ ಇದು? ಇದು ಈಗಿನ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಲಿಬಾಬಾ ಮತ್ತು 40 ಮಂದಿ ಇತ್ತಲ್ಲ, ಆ ಕಾಂಗ್ರೆಸ್ ಇದು. ಜನಗಳ ಪರವಾಗಿ ಕೆಲಸ ಮಾಡೋ ಕಾಂಗ್ರೆಸ್ ಇದು. ಏನೋ ಅದು ಎಂಥದ್ದು ಮಾತೆತ್ತಿದರೆ ಇಂಥದ್ದು ನಿಮ್ಮ ಗ್ಯಾರಂಟಿ ಕೊಡ್ರಪ್ಪ, ಇನ್ನೂ 2,000 ಜಾಸ್ತಿ ಕೊಡಿ. ನಾವೇನು ವಿರೋಧ ಮಾಡಲ್ಲ, ಇನ್ನೂ 2,000 ಜಾಸ್ತಿ ಕೊಡಿ. ಆದರೆ ತೆರಿಗೆಯನ್ನು ಯಾವ ರೂಪದಲ್ಲಿ ಹಾಕ್ತಾ ಇದ್ದೀರಿ ಮಾಹಿತಿ ಇಡಿ ಜನಗಳ ಮುಂದೆ. ಕಳೆದ ವರ್ಷ 90,000 ಕೋಟಿ ಸಾಲ, ಈ ವರ್ಷ 1,04,000 ಕೋಟಿ ಸಾಲ. ಈ ಸರ್ಕಾರ ಬಂದ ಮೇಲೆ ಈ 18 ತಿಂಗಳಲ್ಲಿ 2 ಬಜೆಟನ್ನು ಮಂಡನೆ ಮಾಡೋದ್ರೊಳಗೆ 2 ಲಕ್ಷ ಕೋಟಿ ಸಾಲ ತೀರ್ಸಾರ ಇರೋದನ್ನು ಇದೇ 2,000 ರೂಪಾಯಿ ಕೊಡ್ತಿದ್ದೀರಲ್ಲ. ಈಗ ಅದೇ ಕುಟುಂಬಗಳು ತೀರಿಸ್ಬೇಕಲ್ವ ಸಾಲನ? ಇದು ಕೂಡ ಕಿವರೇ ಬೇಕಾ? ಅದಕ್ಕೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಹೆಸರಿನಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಾರೆ. ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಇಲ್ಲಿ.
ಜನಗಳಿಗೆ ದುಡಿಯೋ ಶಕ್ತಿ ತುಂಬಬೇಕು. ಆ ಕಾರ್ಯಕ್ರಮಗಳು ನಾವು ಕಾಣ್ತಾ ಇಲ್ಲ. ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ, ಸರ್ಕಾರದ ಆಸ್ತಿಯನ್ನು ವೃದ್ಧಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲ. ಮನೆ ಕೊಟ್ಟು ಎಷ್ಟು ವರ್ಷ ಆಯಿತು? ಇಲ್ಲಿ ಯಾರು ಹೇಳ್ತಾ ಇದ್ರಲ್ಲ, ಈಗ ಪಂಚಾಯತಿ ಮೆಂಬರು 2 ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ ಅಂತಾರೆ. ಯಾತಿಗೆ ಕೊಟ್ಟಿಲ್ಲ ಮನೆನ? ಪ್ರಧಾನಮಂತ್ರಿಗಳು 4 ಕೋಟಿ ಮನೆನ ಈ ವರ್ಷ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು. ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ. ಆದರೆ ಇಲ್ಲೇನು ಮಾಡ್ತಾ ಇದ್ದೀರಿ? ಇದು ಬರೀ ಗಾಂಧೀಜಿ ಹೆಸರನ್ನ ಹೇಳಿದ್ರಾಗಲ್ಲ. ಆ ಗಾಂಧೀಜಿಯವರಿಗೆ ಗೌರವ ತರಬೇಕಾದರೆ ಈ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನಡೆಸ್ಕೊತಾ ಇದ್ದೀರಿ? ಅದೆಂಥದ್ದು BJP ನಾಯಕರುಗಳು ಆ CT ರವಿನ ಭೇಟಿ ಮಾಡಲಿಕ್ಕೆ ಯಾವುದೋ ಸ್ಟೇಷನ್ಗೆ ಹೋದ್ರಂತೆ. ರಾತ್ರಿ ಸ್ಟೇಷನ್ ಒಳಗೆ BJP ನಾಯಕರು ಸಭೆ ಮಾಡೋಕ್ಕೆ ಅವಕಾಶ ಕೊಟ್ರಂತೆ. ಅದಕ್ಕೆ ಒಬ್ಬ ಅಧಿಕಾರಿನ ಸಸ್ಪೆಂಡು. CT ರವಿಗೆ ತಲೆ ಬುಡ ಹೊಡೆದಿದ್ದೀರಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಾ? ಮಧ್ಯರಾತ್ರಿ ಎಲ್ಲ ಕರ್ಕೊಂಡೋಗೋದೆಲ್ಲೋ ಕ್ವಾರಿ ಎಲ್ಲೋ ಯಾವುದೋ ಕೆರೆ ಕಟ್ಟೆ ಎಲ್ಲ ಸುತ್ಸ್ಕೊಂಡು ಕರ್ಕೊಂಬಂದಲ್ಲ, ಕಬ್ಬಿನ ಗದ್ದೆ ಎಲ್ಲ, ಅದ್ರ ಮೇಲೆ ಯಾರ ಮೇಲಾದರೂ ಆ್ಯಕ್ಷನ್ ತಗೊಂಡಿದ್ದೀರಾ? ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ. ಹೆಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತಾ? ಇವತ್ತು ಅದೆಂಥದ್ದು 2 ದಿವಸದಿಂದ ಬರ್ತಾ ಇದೆಯಲ್ಲ, ಚಿನ್ನ ಬೆಳ್ಳಿದು 8 ಕೋಟಿ 9 ಕೋಟಿ ಟೋಪಿ ಹಾಕೋರೆ ಅಂತ. ಯಾರ್ಯಾರು ಏನೇನು ಪರಿಸ್ಥಿತಿಗಳಿದೆ ಅದರಲ್ಲಿ ಸತ್ಯ ತತ್ತೀರ ಹೊರಗೆ ಏನೇನಾಗಿದೆ? ಯಾರು ಅಲ್ಲ, ನೀವೇ ತೋರಿಸ್ತಾ ಇದ್ದೀರಲ್ಲಪ್ಪ, ನಾನೇನು ಹೇಳೋದಿಲ್ಲ. ನೀವೇ ಏನೋ ತೋರಿಸ್ತಾ ಇದ್ದೀರಲ್ಲ. ನಾನು ಕೇಂದ್ರದಲ್ಲಿ ಏನಾದರೂ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ತಲೆ ಆ ಕಡೆ ಇದೆ. ಈಗ ನೋಡಿ, ಉದಾಹರಣೆಗೆ ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಒಂದು 10 ಬಾರಿ ನನಗೆ ಫೋನ್ ಮಾಡಿ, ನೆನ್ನೆನೂ ಸಹ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ರು, ನನ್ನನ್ನು ಭೇಟಿ ಮಾಡಿದ್ದಾರೆ. ಆಂಧ್ರದಲ್ಲಿ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚಿನ ಹಣ ಹೂಡಿಕೆ ಮಾಡಲಿಕ್ಕೆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಒಬ್ಬ ಡೆಪ್ಯೂಟ್ ಮಾಡ್ತಾರೆ. ಕೇಂದ್ರದಿಂದ ಏನೇನು ಅನುಮತಿ ಪಡಿಬೇಕು. ನನಗೆ 10 ಬಾರಿ ಅದರ ಬಗ್ಗೆ ಗಮನ ಸೆಳೀತಾರೆ. RINL ಕಾರ್ಖಾನೆ ಮುಚ್ಚಿದ್ರು, ಅದನ್ನು ಓಪನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಸಹಕಾರ ಏನಿದೆ? ಇಲ್ಲೇನಿದೆ ಸಹಕಾರ? ನಮಗೆ ಇಲ್ಲೇನು ಸಹಕಾರ ಕೊಡ್ತಾ ಇದ್ದಾರೆ? ಸದ್ಯ ಕುಮಾರಸ್ವಾಮಿಲಿ ಕರ್ನಾಟಕ ಬರಬಾರ್ದು ಅಂತಾರೆ. ಇದು ಸರ್ಕಾರ ನಡೀತಾ ಇರೋದು. ಇಲ್ಲೆಲ್ಲ ಹೋಗಿ ಅಲ್ಲಿ ಬೆಳಗಾವಿಯಲ್ಲಿ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರ ಹೆಸರಿನಲ್ಲಿ ಮಾಡಿ ರಾಜ್ಯದಲ್ಲಿ ಗೂಂಡಾಗಿರಿ ವರ್ತನೆಗೆ ಅವಕಾಶ ಕೊಟ್ಕೊಂಡು ಗಾಂಧೀಜಿ ಹೆಸರು ಉಳಿಸ್ತೀರಾ? ಅದು ಕೋಟ್ಯಾಂತರ ರೂಪಾಯಿ ಜನಗಳ ದುಡ್ಡದು. ಜನಗಳ ದುಡ್ಡು ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿನ ಈ ಕಾರ್ಯಕ್ರಮದಲ್ಲಿ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು? ನಾನು ಅದಕ್ಕೆ ಹೇಳಿದ್ದು, ಇದು ಒಂದು ನಾಗರಿಕ ಸರ್ಕಾರವಾ? ಇಂಥ ಒಂದು ವಾತಾವರಣ ಎಂದಾದರೂ ನೀವು ಕಂಡಿದ್ದೀರಾ ಕರ್ನಾಟಕದಲ್ಲಿ? ಈ ರೀತಿಯ ವಾತಾವರಣದಲ್ಲಿ ಮುಂದಿನ ದಿನ ಎಲ್ಲಿಗೆ ಹೋಗುತ್ತಿದ್ದು? ಇವರೇ ಪರ್ಮನೆಂಟಾಗಿ ಅಧಿಕಾರದಲ್ಲಿರ್ತಾರಾ? ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ಅವರು ಇದೇ ರೀತಿ ಮುಂದುವರಿಸಿದರೆ ರಾಜ್ಯ ಏನಾಗಬೇಕು?